ಇನ್ನ ಈ ಸಲ ಬಿಗ್ ಬಾಸ್ ಯಾರು ಗೆಲ್ಬಹುದು ಅನ್ಸುತ್ತೆ ನಿಮಗೆ? ನನಗೆ ಯಾರು ಗೆಲ್ತಾರೆ ಅಂತ ಹೇಳೋದು ಕಷ್ಟ ಆಗ್ಬಿಡ್ತದೆ. ಫಿನಾಲಲ್ಲಿ ಯಾರು ಇರ್ಬೋದು? ಗಿಲ್ಲಿ, ಅಶ್ವಿನಿ ಮೇಡಮ್ ಆಗ್ಬೋದು, ಆಮೇಲೆ ರಕ್ಷಿತಾ, 3 ಜನ ಅಷ್ಟೇ ನನಗೆ ಕಾಣಿಸ್ತಾರೆ. ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ಸುತ್ತೆ ನಿಮಗೆ? ನಾವು ಅನ್ಕೊಂಡಂಗಿಲ್ಲ ಮೇಡಮ್. ಅಲ್ಲ, ಅಂದಾಜು ಯಾರು ಇರ್ಬೋದು ಅಂದ್ರೆ ಯಾರು ಪೊಟೆನ್ಶಿಯಲ್ ಇಲ್ಲ, ಸ್ವಲ್ಪ ಬೇಗ ಬರ್ಬೋದು? ಸಾಧ್ಯನೇ ಇಲ್ಲ, ಹೇಳಕ್ ಸಾಧ್ಯನೇ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಯಾರು ಬೇಕಾದ್ರೂ ಬರ್ಬೋದು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಬೇಕಾದ್ರೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಉಳಿಬೋದು. ಓಕೆ, ಮನೆಯಲ್ಲಿ ನಿಮ್ಗೆ ಯಾರು ಖಾಲಿ ಡಬ್ಬ ಅನ್ಸ್ತಾರೆ ಜಾಸ್ತಿ? ಈಗ ಸ್ಪಂದನ ಹಂಗ ಅನ್ನಿಸ್ತದೆ, ಆಮೇಲೆ ಅಭಿಯರು ಹಂಗ ಅನ್ನಿಸ್ತಾರೆ. ಖಾಲಿ ಡಬ್ಬ ಅಂದ್ರೆ ಯಾವ ತರ ಅಂದ್ರೆ ಏನು ಯೂಸ್ ಆಗಿದೆ, ತುಂಬಾ ಬಂದು ಸುಮ್ನೆ ಸೌಂಡ್ ಮಾಡೋದು, ಸುಮ್ನೆ ಸೌಂಡ್ ಮಾಡ್ತಾರೆ, ಏನು ಇರಲ್ಲ ಒಳಗೆ. ಅದನ್ನೇ ಏನು ಸೌಂಡೇ ಇಲ್ಲದೆ ಸುಮ್ನಿರೋ ಅಂತಾರೆ ಯಾರು ಅಂದ್ರೆ ಖಾಲಿ ಡಬ್ಬ ಅಂದ್ರೆ ಒಳಗಡೆ ಏನು ಇಲ್ಲದೆ ಸುಮ್ನೆ. ಹಂಗಲ್ಲ, ಖಾಲಿ ಡಬ್ಬ ಅಂತಂದ್ರೆ ಸುಮ್ನೆ ಸೌಂಡ್ ಮಾಡ್ತಾರೆ, ಬಟ್ ಏನಂದ್ರೆ ಅಲ್ಲಿ ಏನು ಒಳಗಡೆ ಕಿಸಿಯಲ್ಲ, ಆ ತರದವ್ರು. ಆ ತರ ಅಂದ್ರೆ ರಿಷನ್ನೇ. ಓಕೆ, ಏನು ಇರಲ್ಲ, ಅಲ್ಲಿ ಮ್ಯಾಟ್ರೇ ಇರೋದಿಲ್ಲ. ತುಂಬಾ ಜಗಳ. ಈಗ ನೀವು ಏನೋ ಜಗಳ ಆಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಬಂದು ಅವಳು ಇಬ್ಬರಿಗೂ ಮೇಲೆ ಜಗಳ ಬಿಟ್ಬಿಡ್ತಾಳೆ. ಯಾಕಂಗೆ ಅಂತ ನಾನು ಇಲ್ಲಿ ಸುಮಾರು ತಡಿ, ಈಗ ರಿಷಾದ್ ನಮ್ಮ ಮೇಲೆ ಜಗಳಕ್ಕೆ ಬೀಳಿ ನಾನು ಸುಮ್ಮನೆ ರೇಗಾಡ ನಾನು ಅವನು ಹಂಗೆ ಅಂದ್ರೆ ಹೌದು ಕಣಗಿಲ್ಲಿ ನೀನು ಹೇಳ್ತಾರೆ ಹಂಗೆ ಅಂತ ಜಗಳ ಬಿಟ್ಬಿಟ್ಟು ಅವಾಗ ನೋಡ್ದಲ್ಲ ನಾವು ಹೇಳಿಲ್ವಾ ಅಂತ ಎಷ್ಟೋ ಸಲ ಹಾಕಿದ್ದೀವಿ. ಸರಿ, ಯಾವುದು ನಾವು ಜಗಳ ಮಾಡ್ಬೇಕಾ ಇಲ್ವಾ ಗೊತ್ತೇ ಆಗೋದಿಲ್ಲ. ಜಗಳ ಮಾಡ್ತಾ ಇದೀವ ಬಂದ್ಬಿಡೋದು.